ನಡೆಯುವಾಗ ಯಾವುದೇ ಅವಘಡ ನಡೆದಿಲ್ಲ. ಚಳಿ ಮತ್ತು ಹಿಮದಿಂದ 9 ಮಂದಿ ಮೃತಪಟ್ಟಿದ್ದಾರೆ ಎನ್ನುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಚಾಂಡ ನಡೆಯುವಾಗ ಯಾವುದೇ ಅವಘಡ ನಡೆದಿಲ್ಲ. ಚಳಿ ಮತ್ತು ಹಿಮದಿಂದ 9 ಮಂದಿ ಮೃತಪಟ್ಟಿದ್ದಾರೆ. ಹಿಮಾಲಯನ್ ವೇವ್ ಟ್ರೆಕಿಂಗ್ ಸಂಸ್ಥೆಯ ನಾಗೇಂದ್ರ ಈ ವಿಚಾರವಾಗಿ ಸ್ಪಷ್ಟಪಡಿಸಿದ್ದಾರೆ. ಆಶಾಪತಿ ಸುಧಾಕರ್ ಅವರೇ ತಂಡದ ನಾಯಕರಾಗಿದ್ರು. ಮೃತಪಟ್ಟಂತ ಆಶಾಪತಿ ಸುಧಾಕರ್ ಇದೀಗ ಆರೋಗ್ಯವಾಗಿದ್ದಾರೆ. ಹಿಮಾಲಯನ್ ವೇವ್ ಟ್ರೆಕಿಂಗ್ ಸಂಸ್ಥೆಯ ನಾಗೇಂದ್ರ ಈ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉತ್ತರಾಖಂಡ್ನಲ್ಲಿ ಚಾರಣ ಆಯೋಜಿಸಿದಂತ ಹಿಮಾಲಯನ್ ವೇವ್ ಟ್ರೆಕಿಂಗ್ ಸಂಸ್ಥೆಯ ಸದಸ್ಯ ನಾಗೇಂದ್ರ ಕುಮಾರ್ ಜೊತೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳು. ಈ ಕುರಿತು ಹಿಮಾಲಯನ್ ಸಂಸ್ಥೆಯ ಒಂದು ಸದಸ್ಯರು ಏನು ಹೇಳ್ತಾರೆ ಅಂತೇಳಿ ನಾನು ತಿಳ್ಕೊಳ್ತೀನಿ. ಸರಿ, ಎಷ್ಟು ಜನ ಈಗ ಮೃತಪಟ್ಟವರ ಬಾಡಿಗಳು ಬರ್ತಾ ಇದೆ? ಸರ್, ನಮ್ಮ ಒಂದು ಆರ್ಗನೈಸೇಷನ್ 22 ಜನ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಹೋಗಿದ್ದಾಗ ಅಲ್ಲಿ 9 ಜನ ಮೌಂಟನ್ ಟ್ರ್ಯಾಜಿಡಿಗೆ ಮೃತಪಟ್ಟಿದ್ದಾರೆ. ಮೌಂಟನ್ ಟ್ರ್ಯಾಜಿಡಿ ಅಂದರೆ ವೈಟ್ ಔಟ್ ಆಗಿದೆ. ನಮ್ಮ ಹೆಲ್ತ್ ಸರ್ಟಿಫಿಕೇಟ್ ಆಗಲಿ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಆಗಲಿ ಅಥವಾ ಎಕ್ಸ್ಪೀರಿಯನ್ಸ್ ತುಂಬ ಟ್ರೆಕರ್ಸ್ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ. ಹೆಲ್ತ್ ವೈಸ್ ತುಂಬಾ ಚೆನ್ನಾಗಿದೆ. ಮನಸ್ವಿ ಹೆಗಡೆ ಅಣಬೆ ಮೌಲ್ಯವರ್ಧನೆ ಮಾಡಿ 50% ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇಳಿದು ಬರೋವಾಗ ಇನ್ನೊಂದು 1.5 hours ಇತ್ತು. ನಮ್ಮ ಬೇಸ್ ಕ್ಯಾಂಪ್ ರೀಚ್ ಆಗೋವಾಗ ಗಾಳಿ ಚಳಿ ಮಳೆ ಹೊಡೆದು ಮಂಜು ಮುಚ್ಚಿ ಮುಂದೆ ದಾರಿ ಕಾಣಿಸ್ದಿರ ಹಿಮ ಬಿದ್ದು ದಾರಿ ಮುಚ್ಚಿ ಅಲ್ಲೇ ಉಳಿಬೇಕಾಗಿ ಬಂತು. ಆವಾಗ ಚಳಿಯಿಂದ ಒಂದು 2 ಅಲ್ಲೇ ಇದಾಗಿ ಮೃತಪಟ್ಟಿದ್ದರು. ಅದು ಆದಮೇಲೆ ಇನ್ನು 3 ಜನ ಹಾಗೆ ಆಗಿ 9 ಜನ ಮೃತಪಟ್ಟಿದ್ದಾರೆ. ನಿನ್ನೆ ರಾತ್ರಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸ್ಟೇಟ್ ಗೌರ್ಮೆಂಟ್ ಆಫ್ ಉತ್ತರಾಖಂಡಿಂದ ತುಂಬ ಹೆಲ್ಪ್ ಸಿಕ್ಕಿ ಅವರನ್ನು ನಿನ್ನೆ 13 ಜನ ನಿನ್ನೆ ನಾವು ಬೆಂಗಳೂರಿಗೆ ಬಂದಾಯಿತು. ನಮ್ಮ ತಂಡದವ್ರು ಬಂದಿದ್ದಾರೆ, ಅವರೆಲ್ಲ ಸೇಫ್ ಆಗಿದ್ದಾರೆ, ಏನೂ ತೊಂದರೆ ಇಲ್ಲ. ಈಗ ಎಷ್ಟು ಜನರ ಮೃತ ಬಾಡಿಗಳು ಬರ್ತಾ ಇದೆ? ಈಗ 9 ಜನನೂ ಬರಬೇಕು ಇವತ್ತು. ಯಾರ್ದು ಬಂದಿದೆ ಅಂತ ಗೊತ್ತಿಲ್ಲ. ಒಬ್ಬರದ್ದು ಬಂದಿದೆ, ನನ್ನ ಹತ್ರ ಇರೋ ವಿಚಾರ ಒಬ್ಬರದ್ದು ಬಂದಿದೆ ಅಂತ ಗೊತ್ತು. ಆಶಾ ಸುಧಾಕರ್ ಅವರು, ಅವ್ರ ಮನೆಯವರು ಒಳಗಿದ್ದಾರೆ. ನನಗೆ ಅವ್ರ ಕಾಂಟ್ಯಾಕ್ಟ್ ಏನೂ ಇಲ್ಲ. ಅವ್ರ ಜೊತೆ ನಾನು ಏನಿದ್ರು ಗೌರ್ಮೆಂಟ್ ಆಫ್ ಅಫಿಷಿಯಲ್ ಕರ್ನಾಟಕದಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಸಪೋರ್ಟ್ ಸಿಗ್ತಾ ಇದೆ. ಅದಕ್ಕಿಂತ ನಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ನೀವು ಸಹ ಒಂದು ಹಿಮಾಲಯನ್ ಸಂಸ್ಥೆಯ ಸದಸ್ಯರಿದ್ದೀರಲ್ವಾ? ಈಗ ಹೋದವರ ಒಂದು ಮೃತಪಟ್ಟ ಕುಟುಂಬದವ್ರ ಜೊತೆಗೆ ಸಾಂತ್ವನ ಹೇಳುವಂಥದ್ದು, ಧೈರ್ಯ ತುಂಬುವಂಥದ್ದು, ಆ ಥರ ಕೆಲಸ ಏನು ಮಾಡ್ತಾ ಇದ್ದೀರಾ? ಅದೇ ನೆನ್ನೆನೇ ಹೇಳಿ ಅವ್ರಿಗೆ ಮುಗಿಸಿ ಮೌಂಟೇನಿಂದನೇ ಹೇಳಿ ಅಂದರೆ ಅಸೋಸಿಯೇಷನಿಂದನೇ ಹೇಳಿ ಅದೆಲ್ಲ ಕ್ಲಿಯರ್ ಆಗಿದೆ ಸರ್. ಅವ್ರಿಗೂ ಗೊತ್ತಾಗಿದೆ. ಇದಕ್ಕೆಂದರೆ ಹೆಲ್ತ್ ಏನೂ ಆಗಿರಲಿಲ್ಲ. ಚಾರಣ ಮಾಡುವಾಗ ಏನು ದುರಂತ ನಡೆದಿಲ್ಲ, ಜಾರು ಬಿದ್ದಿಲ್ಲ ಅಥವಾ ಏನೂ ಆಗಿಲ್ಲ ಅಥವಾ ಅವಲಂಚ್ ಆಗಿಲ್ಲ, ಏನೂ ಇಲ್ಲ. ಚಳಿಯಿಂದ ಹಿಮ ಮುಚ್ಚಿ ಇದು ಥಂಡಿ ಮುಚ್ಚಿ ಮೃತಪಟ್ಟಿದ್ದಾರೆ ಸರ್. ಮೃತಪಟ್ಟ ಆಶಾ ಅಂತಕ್ಕಂಥ ಮೃತದೇಹ ಸಹ ಬರ್ತಿದೆ. ಅವರ ಹಸ್ಬೆಂಡ್ ಸುಧಾಕರ್ ಅವರು ಇದ್ದಾರೆ ಅಂತ ಹೇಳಿದ್ರೆ, ಸುಧಾಕರ್ ಅವ್ರ ಜೊತೆ ನೀವು ಮಾತಾಡಿದ್ರೆ ಅವ್ರು ಏನು ಹೇಳಿದ್ರು? ಅವರು ಸುಧಾಕರ್ ಅವರು ಪಾಪ ಅವರೇ ನಮ್ಮ ಚಾರಣದ ತಂಡದ ಲೀಡರ್ ಅವರೇ ಸರ್. ಅವರು 115ಕ್ಕೂ ಹೆಚ್ಚು ಹಿಮಾಲಯನ್ ಔಟಿಂಗ್ಸ್ ಮಾಡಿದ್ದಾರೆ. ಬಟ್ ಅವ್ರನ್ನ ಮಾತಾಡ್ಸೋಕ್ಕೆ ನಾನು ಟ್ರೈ ಮಾಡಿದ್ದೀನಿ, ಆಗ್ತಾ ಇಲ್ಲ. ಯಾಕೆಂದರೆ ಅವ್ರು ದುಃಖದಲ್ಲಿದ್ದಾರೆ ಸರ್, ಮಾತಾಡೋಕೆ ಆಗ್ತಾ ಇಲ್ಲ ನಮಗೆ. ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಮನೆಗಾದ್ರೂ ಹೋಗೋದಾಯ್ತು, ಅದು ಸಿಗ್ತಾ ಇಲ್ಲ ನಮಗೆ ಸರ್. ಸುಧಾಕರ್ ಅವರು ಹೋಗಿದ್ರು ಅಥವಾ ಅವ್ರ ಪತ್ನಿ ಮಾತ್ರ ಹೋಗಿದ್ರು? ಇಲ್ಲ ಸರ್, ಸುಧಾಕರ್ ಅವರು ಹೋಗಿದ್ರು, ಅವ್ರ ಪತ್ನಿನೂ ಹೋಗಿದ್ರು ಸರ್. ಅವ್ರ ಪತ್ನಿ ಮಾತ್ರ ಮೃತಪಟ್ಟಿದ್ದಾರೆ ಸರ್. ಇದು ಈಗ ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಿಂದ ಮೃತಪಟ್ಟವರ ಶವಗಳನ್ನು ಆಚೆ ತರಲಾಗ್ತಿದೆ. ಮತ್ತು ಹಿಮಾಲಯನ್ ಸಂಸ್ಥೆಯ ಒಂದು ಸದಸ್ಯರುಗಳಿರ್ಬೋದು ಅಥವಾ ನಮ್ಮ ಸರ್ಕಾರದ ಸದಸ್ಯರುಗಳು ಸಹ ಇಲ್ಲಿ ಆಗಮಿಸಿ ಆ ಮೃತಪಟ್ಟವರ ಮೃತದೇಹಗಳನ್ನು ಸುಸೂತ್ರವಾಗಿ ಅವರವರ ಮನೆಗಳಿಗೆ ತಲುಪಿಸೋದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, ಉತ್ತರಾಖಂಡ್.